ಸ್ನೇಹಿತರೆ, ಇನ್ನೂ ಒಂದು ರಿಮೈಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಪಪ್ಪಾಯ ಮೆಣಸಿನಕಾಯಿ ಬೆಳೆ ಇಂಟರ್ಕ್ರಾಪ್ ಮಾಡಿ ನಾನು ಕಳೆದ ಬೇಸಿಗೆ ಹಂಗಾಮಿನಲ್ಲೇ ಸಕ್ಸಸ್ ಮಾಡಿದ್ದೆ. ದೊಡ್ಡಬಳ್ಳಾಪುರ ತಾಲೂಕು ಮರಳೇನಹಳ್ಳಿನೇ. ಅದು 3 ಭಾಗಗಳಲ್ಲಿ ವೀಡಿಯೋಗಳಿದೆ ನೋಡಿ. ಆ 3 ವೀಡಿಯೋಗಳನ್ನ ಅಲ್ಲಿ ನಿರಂತರವಾಗಿ ಚಿಲ್ಲಿ ಕ್ರಾಪ್ ಮುಗಿದಾದಮೇಲೆ ವೈರಸ್ ಮ್ಯಾನೇಜ್ಮೆಂಟ್ಗೆ ಕಂಟಿನ್ಯೂಸ್ ಆಗಿ ಪವರ್ ಪ್ಲಸ್ ಬಳಸಲಾಯ್ತದು. ಸೊ ಹಾಗೆಯೇ ಇನ್ನೊಂದು ಬಹುಮುಖ್ಯವಾದದ್ದು ಪಪ್ಪಾಯ ಹೊರತಾಗಿ ನಾನೀಗ ಪ್ರಸ್ತಾವ ಮಾಡೋಕ್ಕೆ ಹೊರಟಿರೋದು. ಸೊ ಈ ಸಾರಿ ಈ ಹಂಗಾಮಿನಲ್ಲಿ ಕಳೆದ ಬಾರಿ ಒಳ್ಳೆ ಬೆಲೆ ಬಂದಿದ್ದರಿಂದ ಇದೊಂದು ಬೆಳೆ ಆಲ್ಮೋಸ್ಟ್ 500 ಫೋಲ್ಡ್ಸ್ ಜಾಸ್ತಿ ಆಗಿದೆ. ಒಂದು ದಾಳಿಂಬೆ ಬೆಳೆ. ನಾನು ಕೆಲವು ಫೀಡ್ಬ್ಯಾಕ್ ನಿನ್ನೆ ಶಿರಾಭಾಗದಲ್ಲೂ ಫೋನ್ ಮಾಡಿದರು. ನಾಟಿ ಮಾಡಿ 2.5 ತಿಂಗಳು ಇಟ್ಟಿರೋ ಗಿಡದಲ್ಲಿ 50% ಹೋಗಿದೆ. ಏನು ತಯಾರಿ ಮಾಡಿದರೆ ಗುಂಡಿಗೆ ಏನು ಹಾಕಿದ್ದಾನೆ? ಏನೂ ಇಲ್ಲ ಸರ್, ನೇಗಿಲಲ್ಲಿ ಸಾಲ ಹೊಡೆದು ಉಣಿದ್ವಿ ಅಂದರು. ಈ ಮಟ್ಟದಲ್ಲಿದೆ ದಾಳಿಂಬೆ ಅಂದ್ರೇ. ಕೆಲವರು ಯಾವ ಮನಸ್ಥಿತಿಗೆ ಬಂದಿದ್ದಾರೆ ಅಂದರೆ ಒಂದು ಬೆಳೆ ಬರಲಿ ಸಾಕು, ಹೋದ್ರೂ ಹೋಗಲಿ ಸರ್ ಅಂತವ್ರೆ. ಸೊ ವಿಲ್ಟು, ಅದರಲ್ಲಿ ಬರ್ತಕ್ಕಂಥ ವಿಲ್ಟ್ ಯಾವ ರೀತಿ ಇದೆ, ಅದ್ರ ಮ್ಯಾನೇಜ್ಮೆಂಟು ಎಷ್ಟು ಸುಲಭ ಅನ್ನೋದು ನೀವು ನನಗೆ ತಿಳಿಸಿದರೆ ಅದು ನಾನು ವೀಕ್ಷಕರಿಗೆ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಯಾಕಂದರೆ ದಾಳಿಂಬೆ ಹೆಸರಿನಲ್ಲಿ ಕೋಟಿಗಳು ಗಳಿಕೆ ಆಗ್ತಿರೋದ್ರಿಂದ ಫೀಲ್ಡಲ್ಲಿ ಅನೇಕ ವ್ಯಕ್ತಿಗಳಿದ್ದಾರೆ. ಕನ್ಸಲ್ಟೆನ್ಸಿ ಹೆಸರುಗಳಲ್ಲಿ ದೋಚ್ತಾ ಇರೋದು ನಾನು ಕಂಡಿದ್ದೀನಿ. ಕೆಲವು ರೈತರಿಗೆ ಇದು ಅಪತ್ಯ ಆಗ್ಬೋದು, ಬಟ್ ಅನುಭವಿಸಿರೋ ರೈತರುಗಳು ಫೇಲ್ಯೂರ್ ಸ್ಟೋರಿ ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ. ಸಕ್ಸಸ್ ಸ್ಟೋರಿ ಯಾರು ಬೇಕಾದ್ರೂ ಮಾಡ್ತಾರೆ. ಫೇಲ್ಯೂರ್ ಸ್ಟೋರಿ ಜಮೀನುಗಳು ಹಂಗೆ ಬಿಟ್ಬಿಟ್ಟು ಮಾರ್ಕೊಂಡಿರೋ ರೈತರು ತೋರಿಸ್ತೀನಿ ದಾಳಿಂಬೆಯಿಂದ ಹೋಗಿ. ದಯವಿಟ್ಟು ಅದಕ್ಕೆ ಎಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೆಲ್ಲ ಸತ್ಯ ಅಂತ ನಂಬಕ್ಕೆ ಹೋಗಬಾರ್ದು. ವಾಸ್ತವ ತಿಳ್ಕೊಳ್ಳಿ ನೀವು. ಇದಕ್ಕೆ ಯಾವ ಡಾಕ್ಟ್ರ್ ಅವಶ್ಯಕತೆ ಖಂಡಿತ ಇಲ್ಲ. ನೀವು ನಿರಂತರವಾಗಿ ಇದರಲ್ಲಿ ತೊಡಗಿಸ್ಕೊಂಡ್ರೆ ರೈತರುಗಳಿಗಿನ್ನೂ ಡಾಕ್ಟ್ರ್ ಯಾರೂ ಇಲ್ಲ. ಹೌದೌದು. ಇವತ್ತು ನೀವೇನು ಮಾಡಿದಿರಿ, ನಾಳೆ ಏನು ಬಂತು ಅನ್ನೋದು ನಿಮಗೆ ಫೀಡ್ಬ್ಯಾಕ್ ಫಸ್ಟ್ ಗೊತ್ತಾಗೋದು. ಸೊ ಆ ದೃಷ್ಟಿಯಿಂದ ಕೆಲವೊಂದು ಇನ್ಪುಟ್ಸ್ ಡಾಕ್ಟರ್ ಕಡೆಯಿಂದ ತಿಳ್ಕೊಳ್ಳೋಣ. ಈ ವಿಲ್ಟ್ ಮ್ಯಾನೇಜ್ಮೆಂಟ್ ಪೊಮಗ್ರಾನೇಟ್ ಸರ್. ಈಗ ದಾಳಿಂಬೆಯ ಸೊರಗು ರೋಗದ ಬಗ್ಗೆ ಮಾತನಾಡೋಕ್ಕೆ ಮುಂಚೆ ಒಂದು ವಿಷಯ ತಿಳ್ಕೋಬೇಕು. ಅನೇಕ ಬೆಳೆಗಳಲ್ಲಿ ಸೊರಗು ರೋಗ ಬರುತ್ತೆ. ಇಂಗ್ಲೀಷ್ನಲ್ಲಿ ವಿಲ್ಟ್ ಅಂತ ಕರಿತೀವಿ. ಯಾಕೆಂದರೆ ಗಿಡ ಹಾಗೆ ಸೊರಗೋಗಿ ಬಾಡೋಗಿ ಸತ್ತೋಗ್ಬಿಡುತ್ತೆ. ಅದಕ್ಕೆ ಒಂದೇ ಹೆಸರು ಸೊರಗು ರೋಗ. ಆದರೆ ಕಾರಣಗಳು ಬೇರೆ ಬೇರೆ. ಮುಖ್ಯವಾಗಿ ಫಂಗಸ್ಸು, ಬಟ್ ಕೆಲವು ಬೆಳೆಗಳಲ್ಲಿ ಬ್ಯಾಕ್ಟೀರಿಯಾ, ಕೆಲವು ಸರಿ ನೆಮೆಟೋಡಿಂದನೂ ಕೂಡ ಒಂದು ರೀತಿ ಸ್ಲೋ ವಿಲ್ಟ್ ಆ ಥರ ಎಲ್ಲ ಆಗ್ಬೋದು. ಓಕೆ, ನೆಮೆಟೋಡು ಒಂದು ಹುಳ, ಎನಿಮಲ್ಲು, ಪ್ರಾಣಿ, ಅದು ಸ್ಲೋ ವಿಲ್ಟ್. ಬ್ಯಾಕ್ಟೀರಿಯಾ ಸೂಕ್ಷ್ಮಾಣುಗಳಲ್ಲಿ ಸೂಕ್ಷ್ಮಾಣು. ಫಂಗಸ್ಸು ಸ್ವಲ್ಪ ಕಾಣಬಹುದು ಕಣ್ಣಿಗೆ. ಕೆಲವು ಫಂಗಸ್ ಕಣ್ಣಿಗೆ ಕಾಣುತ್ತೆ ಅಲ್ವಾ. ಸೊ ಈ 3 ಜಾತಿಯ ಜೀವಿಗಳಿಂದ ವಿಲ್ಟ್ ರೋಗ ಬರುತ್ತೆ. ಮತ್ತು ವಿಲ್ಟ್ ಯಾಕಾಗುತ್ತೆ? ಗಿಡದ ಒಂದು ಬೇರು ತಗೊಳ್ಳಿ ನೀವು, ಅಥವಾ ಕಾಂಡ ತಗೊಳ್ಳಿ, ಮಣ್ಣಿನ ಲೆವೆಲ್ಲಿರೋ ಕಾಂಡ, ಅದಕ್ಕೂ ಅಟ್ಯಾಕ್ ಆದ್ರೂ ಕಾಲರ್ ರಾಟ್ ಅಂತ ಕರಿತೀವಿ. ಆಗಲೂ ಸೊರಗು ಹೋಗಿ ಸತ್ತೋಗುತ್ತೆ. ಈಗ ಟೊಮೆಟೊದಲ್ಲಿ, ಕ್ಯಾಪ್ಸಿಕಮಲ್ಲಿ ಸ್ಲೀರೋಶಿಯಂ ಅಂತ ಬರುತ್ತೆ. ಅದು ಮೇಲ್ಗಡೆನೇ ತಿನ್ನುತ್ತದು, ಚರ್ಮ ಮತ್ತೆ ಅದ್ರ ಒಳಗಡೆ ಇರೋ ಮಾಂಸ, ಅದನ್ನ ತಿಂದಾಕ್ಬಿಟ್ಟು ಅದ್ರಲ್ಲಿ ಕಂಡಕ್ಟ್ ಆಗ್ಬೇಕಿತ್ತಲ್ಲ ಎನರ್ಜಿ ಎಲ್ಲ, ಅದು ಸ್ಟಾಪ್ ಆಗುತ್ತೆ. ಇನ್ನೊಂದು ಅದ್ರದ್ದು ಅನ್ನ ಮತ್ತು ನೀರಿನ ಕೊಳವೆಗಳಿರ್ತಾವಲ್ಲ, ವ್ಯಾಸ್ಕ್ಯುಲರ್ ಟಿಶ್ಯೂ, ಝೈಲಮ್ ಅಂಡ್ ಫ್ಲೋಯಮ್ ಅಂತೀವಲ್ಲ, ಅದನ್ನ ಬ್ಲಾಕ್ ಮಾಡುತ್ತೆ. ನೀವು ಚರ್ಮ ನೋಡಿ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಅದ್ರದ್ದು ಇದು ಟಿಶ್ಯೂಗಳು ನೋಡಿ ಇರುತ್ತೆ. ನೀವು ಅದು ಕಟ್ ಮಾಡಿ ನೋಡಿದ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಬಟ್ ವ್ಯಾಸ್ಕ್ಯುಲೇಚರ್ ಮಾತ್ರ ಬ್ರೌನ್ ಕಲರ್ ಇರುತ್ತೆ. ಅದು ಆ ಫಂಗಸ್ ಅಲ್ಲಿ ಹೋಗ್ಬಿಟ್ಟು ಅದನ್ನ ಬ್ಲಾಕ್ ಮಾಡಿರುತ್ತೆ. ಆಗ ಅದಕ್ಕೆ ಅನ್ನ ನೀರಿನ ಸಪ್ಲೈ ಆಗಿರೋದ್ರಿಂದ ವಿಲ್ಟ್ ಆಗುತ್ತೆ. ಇನ್ನೊಂದು, ಇಡೀ ಬೇರೆ ಕೊಳ್ತೋಗ್ಬಿಡುತ್ತೆ, ಅದರ ಟಿಶ್ಯೂ ಎಲ್ಲ ಸತ್ತೋಗ್ಬಿಡುತ್ತೆ. ಈಗ ಪಿಥಿಯಮ್ಮು, ಫೈಟಾಫ್ ಥರ, ಮತ್ತೆ ಮ್ಯಾಕ್ರೋಫೋಮಿನಾ, ಮತ್ತೆ ರೈಸಾಕ್ಟೋನಿಯಾ, ಇವೆಲ್ಲವೂ ಕೂಡ ವ್ಯಾಸ್ಕ್ಯುಲರ್ ಪ್ಯಾಥೋಜನ್ಸ್ ಅಲ್ಲ ಅವು. ಈ ಫಿಸೇರಿಯಮ್ಮು, ಒಟ್ಟಿಸಿಲಿಯಮ್ಮು, ಮತ್ತೆ ದಾಳಿಂಬೆಗೆ ಬರುವ ಸೆರಟೋಸಿಸ್ಟಿಸು, ಇವೆಲ್ಲ ವ್ಯಾಸ್ಕ್ಯುಲರ್ ಪ್ಯಾಥೋಜನ್. ಅಂದ್ರೆ ನೀರಿನ ಕೊಳವೆ, ಅನ್ನದ ಕೊಳವೆನ ಮಾಡುವಂತ ಪ್ಯಾಥೋಜನ್ಸ್. ಸೊ ನಾವು ಈ ವಿಧಗಳನ್ನ ನಾವು ತಿಳ್ಕೋಬೇಕು. ಮತ್ತೆ ಇವುಗಳಿಗೆ ಬೇಕಾದಂತ ಟ್ರೀಟ್ಮೆಂಟ್ನ ಕೊಡಬೇಕು. ಮತ್ತೆ ಇದು ಮಣ್ಣಿನಿಂದ ಬರೋ ರೋಗ. ಮಣ್ಣಿನಿಂದ ಬರೋ ರೋಗ ಆದ್ರಿಂದ ಮಣ್ಣಿನ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡಬೇಕು. ಓಕೆ, ನೀವು ಪ್ರಿವೆಂಟಿವ್ ಆಗಿ ನೀವು ಬಯೋ ಕಂಟ್ರೋಲ್ ಏಜೆಂಟ್ಸ್ನ ಯೂಸ್ ಮಾಡ್ಬೋದು. ನೀವು ಬಯೋ ಫರ್ಟಿಲೈಸರ್ಸ್ ಜೊತೆ ಇಂಥ ಹೆಚ್ಚಿನ ಬೆಲೆ, ಆರ್ಥಿಕ ಬೆಳೆಗಳನ್ನು ಬೆಳೆಯುವಾಗ ನೀವು ಬಯೋ ಕಂಟ್ರೋಲ್ ಏಜೆಂಟ್ಸು, ಬಯೋ ಫರ್ಟಿಲೈಸರ್ಸ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿ. ಮತ್ತು ಆ ಆರ್ಗ್ಯಾನಿಕ್ ಮ್ಯಾಟರ್ ಇರೋದ್ರಿಂದ ನಿಮ್ಮ ಗಿಡಗಳು ತಾಕತ್ತಾಗಿ ಬೆಳೀತವೆ, ವಿಗರಸ್ ಆಗಿ ಬೆಳೆಯೋದ್ರಿಂದ ಅದು ಕೆಲವು ರೋಗಗಳನ್ನು ತಡೆಗೊಳ್ಳೋ ಹಿಮ್ಮೆಟ್ಟಿಸುತ್ತೆ. ಅಷ್ಟು ಸುಲಭವಾಗಿ ಅಟ್ಯಾಕ್ ಮಾಡಕ್ಕೆ ಬಿಡಲ್ಲ. ಬಟ್ ಸಾಯಿಲಲ್ಲೇ ಅದರ ಇದು ಪಾಪ್ಯುಲೇಷನ್ ಜಾಸ್ತಿ ಇದ್ದಾಗ ಅಟ್ಯಾಕ್ ಮಾಡಕ್ಕೆ, ಇದು ತಡ್ಕೊಳಕ್ಕೆ ಆಗದೆ ಇರ್ಬೋದು. ಅಂಥ ಟೈಮಲ್ಲಿ ನಾವು ಪ್ರಿವೆಂಟಿವ್ ಆಗಿ ಬಯೋ ಕಂಟ್ರೋಲ್ ಏಜೆಂಟ್ಸ್, ಬಿಕಾಸ್ ಚೀಪರ್ ಮೆಥಡ್ ಅದು, ಮತ್ತು ನ್ಯಾಚುರಲ್ ಮೆಥಡ್ ಅದು, ಅದನ್ನು ಉಪಯೋಗಿಸ್ಬೇಕು. ಬಟ್ ರೋಗ ಬಂದೇ ಬಿಟ್ಟಿದೆ, ಇನ್ನು ಬೇರೆದಕ್ಕೆಲ್ಲ ಹರಡಬಾರ್ದು ಅನ್ನೋ ಸಂದರ್ಭದಲ್ಲಿ ನಾವು ಕೆಮಿಕಲ್ಸ್ ಹೋಗಲೇಬೇಕಾಗತ್ತೆ.
ಓಕೆ ಮತ್ತು ಇದ್ರದ್ದು ಬ್ಯೂಟಿ ಏನಂದರೆ ಇಡೀ ಹೊಲಗಳಿಗೆಲ್ಲ ನೀವು ಟ್ರೀಟ್ಮೆಂಟ್ ಮಾಡಬೇಕಾಗಿಲ್ಲ. ಓಕೆ ಇದು ಗಾಳಿಲಿ ಹರಡೋ ರೋಗ ಅಲ್ಲ. ಓಕೆ ಇದು ಮಣ್ಣಲ್ಲಿ ಮತ್ತು ನೀವು ಉಳುವಾಗ ಅಥವಾ ನಮ್ಮ ಚಪ್ಪಲಿ ಮೂಲಕ ಅಥವಾ ನೀರು ಹರಿಸಿದಾಗ ಅದ್ರ ಮೂಲಕ ಹರಡೋದಾದ್ರಿಂದ ಅಷ್ಟು ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡಲ್ಲ. ಅದರಿಂದ ನಾವು ಅದು ಒಂದು ಅಲ್ಲಲ್ಲೇ ಲೋಕಲೈಸ್ ಆಗಿರುತ್ತೆ. ಓಕೆ ಸೊ ಈಗ ಈ ಗಿಡಕ್ಕೆ ವಿಲ್ಟ್ ಬಂದಿದೆ ಅಂದರೆ ಈ ಗಿಡಕ್ಕೆ ಮತ್ತು ಈ ಗಿಡ ಸುತ್ತಮುತ್ತ ಇರೋ ಒಂದು 10 ಗಿಡಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಸಾಕು. ಓಕೆ ಇಲ್ಲಿರೋದ್ರಿಂದ ಅಲ್ಲಿಗೆ ಬರೋ ಚಾನ್ಸಸ್ ಇರುತ್ತೆ ಅನ್ನೋದಕ್ಕೆ. ಓಕೆ ಸೊ ಅದು ಅಷ್ಟರಿಂದ ಖರ್ಚು ಜಾಸ್ತಿ ಬರಲ್ಲ, ಲೇಬರ್ ಜಾಸ್ತಿ ತಗೊಳ್ಳಲ್ಲ. ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಖಂಡಿತ ಇದೆ. ಓಕೆ ಸೊ ಅದಕ್ಕೆ ನಾವು ಒಂದು ಕಾಂಬಿನೇಷನ್ ಪ್ಯಾಕೇಜ್ ಮಾಡಿದ್ದೀವಿ. ಯಾವುದೇ ಬೆಳೆ ಆಗಿರಲಿ ಓಕೆ ಇದನ್ನು ನೀವು ಕಣ್ಣು ಮುಚ್ಕೊಂಡು ಉಪಯೋಗಿಸಿದ್ರೆ ಓಕೆ ಆ ರೋಗಗಳನ್ನ ನೀವು ಆರಾಮವಾಗಿ ತಡೆಗಟ್ಟಬಹುದು. ಓಕೆ ಈಗ ಸಾಮಾನ್ಯವಾಗಿ ರೋಗಗಳು ತಡೆಗಟ್ಟುವಾಗ ಏನು ಮಾಡ್ತೀವಿ ನಾವು, ಅದು ಒಂದು ಯಾವುದೋ ಒಂದು ರೋಗಕ್ಕೆ ಒಂದು ಸ್ಪೆಸಿಫಿಕ್ ಫಂಜಿಸೈಡ್ ಇರುತ್ತೆ, ಓಕೆ ಅದನ್ನು ಮಾತ್ರ ಸಿಂಪರಣೆ ಮಾಡ್ತೀವಿ. ಹಾಂ ಹಾಂ ಈಗ ವಿಲ್ಟ್ ಆಗಿರೋದಕ್ಕೆ ನೀವು ಔಷಧಿ ಹಾಕಿದ್ರೆ ಏನಾಗುತ್ತೆ ಅಂತಂದರೆ, ಓಕೆ ಆಪ್ರೇಷನ್ ಈಸ್ ಸಕ್ಸಸ್ಫುಲ್ ಬಟ್ ಪೇಷಂಟ್ ಈಸ್ ಡೆಡ್ ಅಂತ. ಹಾಂ ಎಸ್ ಆ ಸಿಂಪ್ಟಮ್ ಕಾಣೋದು ರೂಟ್ ಸಂಪೂರ್ಣವಾಗಿ ಡ್ಯಾಮೇಜ್ ಆದಮೇಲೆ. ಹಾಂ 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 ಆಗ ನೀವು ಹಾಕಿದ್ರೆ ಫಂಗಸ್ ಸಾಯುತ್ತೆ. ಹಾಂ ಹಾಂ ಆದ್ರೆ ಡ್ಯಾಮೇಜ್ ಆಗಿರೋದ್ರಿಂದ ಸತ್ತೇ ಹೋಗುತ್ತಲ್ವಾ. ಓಕೆ ಓಕೆ ಅಲ್ಲಿರೋ ನೀವು ಫಂಗಸ್ ಸಾಯಿಸ್ಬಿಟ್ರೆ ಆಯ್ತಾ. ಹಾಂ ಹಾಂ ಅದಕ್ಕೆ ಆಪರೇಷನ್ ಸಕ್ಸಸ್ಫುಲ್ ಪೇಷಂಟ್ ಇಸ್ ಡೆಡ್ ಅಂತ. ಆಗ ಅದನ್ನ ಉಳಿಸ್ಕೋಬೇಕು ಅಂತ ಇದ್ರೆ ನಾವು ಗಿಡಕ್ಕೆ ಇನ್ನೊಂದು ರೀತಿಯಲ್ಲಿ ಸಹಾಯ ಮಾಡಬೇಕು. ಓಕೆ ಈಗ ಬರೀ ಈಗ ನೀವು ಡ್ರಿಪ್ ಅಲ್ಲಿ ಆಂಟಿಬಯೋಟಿಕ್ ಕೊಡಲ್ವಾ, ಅದೇ ರೀತಿ ನೀವು ಆ ಡ್ರಿಪ್ ಅಲ್ಲಿ ಏನು ಗ್ಲೂಕೋಸ್ ಇರುತ್ತೆ, ಬಾಡಿಗೆ ಎನರ್ಜಿ ಸಿಗುತ್ತೆ. ವೀಕ್ ಆಗಿರೋ ಬಾಡಿಗೆ ಒಂದ್ ಕಡೆ ಔಷಧಿ ಹೋಗ್ತಿರುತ್ತೆ, ಇನ್ನೊಂದ್ ಕಡೆಗೆ ಎನರ್ಜಿ ಹೋಗ್ತಿರುತ್ತೆ. ಹಂಗೆ ನಾವು ಫೈಟಾಂಟಿ ಅನ್ನುವ ಒಂದು ಗ್ಲೂಕೋಸ್ನ ಅದ್ರ ಜೊತೆ ಸೇರಿಸ್ಬೇಕು. ಓಕೆ ಓಕೆ ಅದು ಒಂದನೇದು. ಇನ್ನೊಂದನೇದು, ಅಕಸ್ಮಾತ್ ನೀವು ಬೇರ್ನ ತೆಗೆದು ಎಲ್ಲ ನೋಡೋಕ್ಕಾಗಲ್ಲ, ಎಲೆದಾದ್ರೆ ಎಲ್ಲಾನು ನೋಡ್ಬೋದು ಮೇಲ್ಗಡೆ ಇರೋ ಭಾಗದಲ್ಲಿ. ಬೇರಲ್ಲಿ ನೆಮಟೋಡ್ ಇರ್ಬೋದು, ಅಥವಾ ಯಾವ್ಯಾವ ಕೆಲವು ಬೆಳೆಯಲ್ಲಿ ಮೀಲಿ ಬಗ್ ಅಂತ ಇರುತ್ತೆ ಅದಿರ್ಬೋದು, ಅಥವಾ ಇದು ಗೆದ್ಲು ಹುಳ ಇರ್ಬೋದು. ಅದರಿಂದ ಒಂದು ಇನ್ಸೆಕ್ಟಿಸೈಡ್ ಕಾಂಟ್ಯಾಕ್ಟ್ ಚೀಪೆಸ್ಟ್ ಇನ್ಸೆಕ್ಟಿಸೈಡ್ ಕ್ಲೋರೋಪೈರಿಫಾಸ್. ಈ ಕ್ಲೋರೋಪೈರಿಫಾಸು ಇವೆಲ್ಲ ಕೀಟ ಸಮಸ್ಯೆ, ನೆಮೆಟೋಡ್ ಸಮಸ್ಯೆನೂ ತಡೆಗಟ್ಟುತ್ತೆ. ಸೊ ಈ ರೋಗದ ಜೊತೆಗೆ ಅದು ಇದ್ರೆ ಅವೆರಡು ಕಾಂಬಿನೇಷನ್ ಆದರೆ ಜಾಸ್ತಿ ಆಗ್ಬಿಡುತ್ತಲ್ವಾ, ಅದೊಂದು ಪ್ರಿಕಾಷನರಿ ಮೆಜರ್ ಆಗಿ ಒಂದು ಇನ್ಸೆಕ್ಟಿಸೈಡ್ ಸೇರಿಸ್ಕೊಳ್ಳಿ, ವೈಟಾಂಟಿ ಸೇರಿಸ್ಕೊಳ್ಳಿ. ಆಮೇಲೆ ಒಂದು ಕ್ಯಾಲ್ಶಿಯಂ ನ್ಯೂಟ್ರಿಷನ್ ಕೊಡಿ, ಕ್ಯಾಲ್ಶಿಯಂ ನೈಟ್ರೇಟು ಅಥವಾ ಕ್ಯಾಲ್ಶಿಯಂ ಸಿಲಿಕೇಟು. ಅದೇನಾಗುತ್ತೆ, ಬೆಳೆಯೋ ಸೆಲ್ ಡಿವಿಷನ್ಗೆ ಕ್ಯಾಲ್ಶಿಯಮ್ಮು ಕೊರತೆ ಆಗಿದ್ರೆ ಹೊಸ ಬೇರು ಬರೋದಕ್ಕೆ ಅವಕಾಶ ಇರಲ್ಲ. ಅದರಿಂದ ನೀವು ಅದು ಹಾಕಿದ್ರೆ ಹೆಂಗೂ ಕ್ಯಾಲ್ಶಿಯಂ ಗಿಡಕ್ಕೆ ಬೇಕೇ ಬೇಕು. ಅದು ನ್ಯೂಟ್ರಿಷನ್ನು ಚೀಪೆಸ್ಟು. ಒಂದು ಡ್ರಮ್ಗೆ 1 kg ಅಂದರೆ 100-150 ರೂಪಾಯಿ ಅಂದ್ಕೊಳ್ಳಿ. ಅದರಿಂದ ಏನು ಹೆಚ್ಚಿಗೆ ಬೀಳಲ್ಲ. ಅದನ್ನು ಹಾಕಿಬಿಟ್ರೆ ನಿಮಗೆ ಹೊಸ ಮತ್ತೆ ನೀವು ಟ್ರೀಟ್ಮೆಂಟ್ ಮಾಡ್ತೀರಲ್ವಾ, ಅದು ಹಾಕುವಾಗ ಎಷ್ಟು ಹಾಕಬೇಕು ಅಂತ, ಒಂದು ಡೋಸೇಜು 1 ಲೀಟ್ರಿಗೆ ಎಷ್ಟು ಹಾಕಬೇಕು ಯಾವ್ಯಾವುದು ಅನ್ನೋದು, ಇನ್ನೊಂದು ಒಂದು ಗಿಡಕ್ಕೆ ಎಷ್ಟು ಸೊಲ್ಯೂಷನ್ ಹಾಕಬೇಕು ಅನ್ನೋದು, ಅದು ಗಿಡದ ಇದು ಸೈಜ್ ಮೇಲೆ ಹೋಗುತ್ತೆ. ಓಕೆ, ಈ ಗಿಡ ಅಂತ ಅಂದರೆ ನಾವು ಉದಾಹರಣೆಗೆ ಇದಕ್ಕೊಂದು 2 ಲೀಟ್ರಾರು ಹಾಕಬೇಕು. ಅದನ್ನು ಹೇಗೆ ಹಾಕಬೇಕು ಅಂದರೆ ಅದ್ರ ಸುತ್ತ ಕೈನಲ್ಲಿ ರೂಟ್ ಇದಾಗದಂಗೆ ಅಲ್ಲ ಬುಡಕ್ಕೆ ಹಾಕಬೇಕು. ರೂಟ್ ಇಲ್ಲಿಗೆಲ್ಲ ಬಂದಿರ್ಬೋದು, ಬಟ್ ಅಲ್ಲಿ ಬುಡಕ್ಕೆ ಹಾಕ್ಬೇಕು ನಾವು. ನೀವು ಫರ್ಟಿಲೈಸರ್ನ ಇಲ್ಲಿಗೆ ಹಾಕಬೇಕು, ಡ್ರಿಪ್ ಲೈನ್ಗೆ. ಅಂದ್ರೆ ಡ್ರಿಪ್ ಲೈನ್ ಅಂದ್ರೆ ಮಳೆ ನೀರು ಎಲ್ಲಿ ಹಿಂಗೆ ಬೀಳುತ್ತೆ ಅದು ಡ್ರಿಪ್ ಲೈನ್. ಅಲ್ಲಿಗೆ ರೂಟ್ ಅಲ್ಲಿವರೆಗೆ ಬಂದಿರುತ್ತೆ. ಹಾಗಾಗಿ ಅಲ್ಲಿಗೆ ಸ್ವಲ್ಪ ದೂರದಲ್ಲಿ ಹಾಕಬೇಕು. ಆದರೆ ಇದನ್ನ ಟ್ರೀಟ್ಮೆಂಟ್ನ ಬುಡಕ್ಕೆ ಹಾಕಬೇಕು. ಹಂಗಲ್ಲ, ಅಲ್ಲಿಂದ ಡಿಫ್ಯೂಸ್ ಆಗಬೇಕು. ಈಗ ತುದಿ ನೀವು ಟ್ರೀಟ್ಮೆಂಟ್ ಮಾಡಿ ಅದು ಕ್ಯೂರ್ ಆದ್ರೆ, ಅಲ್ಲಿ ಕ್ಯೂರ್ ಆಗಿಲ್ಲ ಅಂದ್ರೆ ಏನ್ ಪ್ರಯೋಜನ? ಫಸ್ಟ್ ಅಲ್ಲಿ ಬುಡ ಆಗ್ಬೇಕು. ಮತ್ತೆ ನಾವು ಗಿಡಕ್ಕೆ ಹೊಸ ಬೇರ್ ಬರಕ್ಕೆ ನಾವು ಅವಕಾಶ ಮಾಡಿಕೊಡ್ತಾ ಇದೀವಿ, ಕ್ಯಾಲ್ಸಿಯಂ ಕೊಡ್ತಾ ಇದೀವಿ ಜೊತೆಲಿ. ಕೊಡೋದ್ರಿಂದ ನಮ್ಮ ಫೈಟಾಂಟಿ ಎಲ್ಲ ಏನ್ ಮಾಡುತ್ತೆ, ಹೊಸ ರೂಟ್ ಇಂಡ್ಯೂಸ್ ಮಾಡುತ್ತೆ. ಅದರಿಂದ ಗಿಡ ಬದುಕೊಳ್ಳುತ್ತೆ. ಮತ್ತೆ ಅಲ್ಲಿರೋ ಎಲ್ಲ ಕೀಟ, ಜಂತುಹುಳ, ಶಿಲೀಂಧ್ರ ಎಲ್ಲ ಸತ್ತೋಗುತ್ತೆ, ಕ್ಲೀನ್ ಅಪ್ ಆಗ್ಬಿಡುತ್ತೆ. 1 ಲೀಟರ್ ನೀರಿಗೆ ಉದಾಹರಣೆಗೆ ಫೈಟಾಂಟಿ 5 ml, ಆಮೇಲೆ ಥಯಾಫಿನೇಟ್ ಮೀಥೆಲ್ ಆದ್ರೆ 2 ಗ್ರಾಮು, ಆಮೇಲೆ ಕ್ಯಾಲ್ಸಿಯಂ ನೈಟ್ರೇಟ್ 5 ಗ್ರಾಮು, ಕ್ಲೋರೋ 2 ml. ಇಷ್ಟ ಹಾಕೊಂಡು ದ್ರಾವಣ ಮಾಡಿಕೊಂಡು ಒಂದು ಗಿಡಕ್ಕೆ ನೀವು ಅಲ್ಲಿ ಬುಡದಲ್ಲಿ ಹುಯ್ಯುವಾಗ ಗೊತ್ತಾಗುತ್ತೆ. ಸ್ವಲ್ಪ ಹಿಂಗೆ ಕೈನಲ್ಲಿ ಮಣ್ಣನ್ನ ಬಿಡಿಸಿದಾಗ ಆಲ್ಕೆ ತರ ಆಗುತ್ತೆ. ಆಗ ನೀವು ಹಾಕಿದ್ದು ಎಲ್ಲೂ ಹೊರಗಡೆಗೆ ಹರಿದೋಗಲ್ಲ, ಅಲ್ಲೇ ಬುಡಕ್ಕೆ ನಿಧಾನವಾಗಿ ಹಾಕಿ 1 ಲೀಟರ್ ತಗೋಬಹುದು, 2 ಲೀಟರ್ ತಗೋಬಹುದು. ಎಷ್ಟೇ ಜಾಸ್ತಿ ಹಾಕಿದ್ರು ಅದಕ್ಕೆ ಟಾಕ್ಸಿಸಿಟಿ ಆಗಲ್ಲ. ಓಕೆ, 2 ಲೀಟರ್ ಸಾಕು ಅಂದ್ರೆ ನಿಲ್ಲಿಸಿ. ಓಕೆ, ಆಮೇಲೆ ಅದು ಸಂಪೂರ್ಣವಾಗಿ ಹೀರಿಕೊಂಡ ಮೇಲೆ ಅದಕ್ಕೆ ಮಣ್ಣೇರಿಸಿ.
ಯಾಕೆಂದರೆ ಹೊಸ ಬೇರು ಬರೋದಿದ್ರೆ ಎಲ್ಲ ಬೆಳೆಯಲ್ಲೂ ಬರೋದಿಲ್ಲ. ಈಗ ಟೊಮ್ಯಾಟೊ ಅಂದ್ಕೊಳ್ಳಿ, ಓಕೆ ಅದರಲ್ಲಿ ಹೊಸ ಬೇರು ನೀವು ಸ್ಟೆಮ್ ಎಲ್ಲಿವರೆಗೆ ಮಣ್ಣು ಕೊಡ್ತೀರಿ ಅಲ್ಲಿಂದೆಲ್ಲ ಬೇರು ಬರ್ತಾ ಇರ್ತದೆ. ಓಕೆ ಓಕೆ. ಅದರಿಂದ ಮಣ್ಣು ಕೊಡೋದು ಇಂಪಾರ್ಟೆಂಟ್. ಓಕೆ ನೀವು ಹಾಕುವಾಗ ಮಣ್ಣು ತೆಗಿಬೇಕು, ಓಕೆ. ಹಾಕಿದ್ಮೇಲೆ ಮಣ್ಣು ಮಣ್ಣು ಕೊಡಬೇಕು, ಅದು ರಿಕವರ್ ಆಗಿಬಿಡುತ್ತೆ. ಓಕೆ. ಆಗ ಆಪರೇಷನ್ನು ಸಕ್ಸಸ್ಫುಲ್ಲು, ಪೇಷಂಟ್ಸು ಜೀವಂತವಾಗ್ತಾನೆ. ಅದು ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಫಾರ್ ವಿಲ್ಟ್ಸ್. ವೆರಿ ದಾಳಿಂಬೆನಲ್ಲಿ ನಾವು ಬೇಕಾದಷ್ಟು ಸೇವ್ ಮಾಡಿದ್ದೀವಿ. ಬನಾನಾದಲ್ಲಿ ಪನಾಮಾ ವಿಲ್ಟ್ ಅಂತ ಏನು ಹೇಳ್ತೀವಿ, ಇದೇ ಟ್ರೀಟ್ಮೆಂಟಿಂದ ನಾವು ಇದ್ವಿ. ಮತ್ತೆ ಬೇವಿನ ಮರಗಳಿಗೆ ರೋಗ ಬರುತ್ತೆ, ಅದರಿಂದ ಅವುಗಳನ್ನು ನಾವು ಬದುಕಿಸಿದ್ದೀವಿ. ಮರಗಳನ್ನ, ಗಿಡಗಳನ್ನ, ನಾನು ಆರ್ಟಿಕಲ್ ಓದಿದ್ದೆ, ಅದು ನ್ಯೂಸ್ ಪೇಪರ್, ಎಲ್ಲನೂ ನಾವು ಬದುಕಿಸಿದ್ದೀವಿ. ಸೊ ಹೀಗಾಗಿ ಟ್ರೀಟ್ಮೆಂಟನ್ನ ನಾವು ಗಿಡನ ಬರೀ ಒಂದು ಫಂಗಸ್ಗೆ ಒಂದು ಫಂಜಿಸೈಡು, ಒಂದು ಬ್ಯಾಕ್ಟೀರಿಯಾಗೆ ಒಂದು ಆ್ಯಂಟಿಬಯೋಟಿಕ್ಕು, ಒಂದು ಇನ್ಸೆಕ್ಟ್ಗೆ ಒಂದು ಇನ್ಸೆಕ್ಟಿಸೈಡು, ಆ ಕಾನ್ಸೆಪ್ಟಲ್ಲಿ ಇದ್ದೀವಿ ನಾವು. ನೋ, ಗಿಡದ ಆ್ಯಂಗಲಿಂದನೂ ನೀವು ನೋಡಬೇಕು. ಗಿಡಕ್ಕೆ ಇಮ್ಯುನಿಟಿ ಎಷ್ಟು ಕೊಡ್ತೀವಿ ಅಷ್ಟು ನಿಮಗೆ ಕೆಮಿಕಲ್ಸ್ ಯೂಸೇಜು ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ನಮ್ಮ ಈ ಪ್ಲಾಂಟ್ ಟಾನಿಕ್, ನಮ್ಮ ಫೈಟಾಂಟಿ ಅಂತ ಏನಿದೆ, ಮತ್ತು ಪವರ್ ಪ್ಲಸ್ ಏನಿದೆ, ಇವೆಲ್ಲವೂ ಕೂಡ ಗಿಡಕ್ಕೆ ರಿಕವರಿಗೆ ಹೆಲ್ಪ್ ಮಾಡುತ್ತೆ. ಮತ್ತು ನೀವು ರೋಗ ಇಲ್ಲದಾಗ ಹೊಡೆದು ಅದು ಸ್ಟಿಮ್ಯುಲೆಂಟ್ ಆಗಿರೋದ್ರಿಂದ ನಿಮಗೆ ಬೆಳವಣಿಗೆ, ಇಳುವರಿ, ಕ್ವಾಲಿಟಿ. ಈಗ ಪಪಾಯದಲ್ಲಿ ಕ್ವಾಲಿಟಿ, ಕಲರ್ ಎಷ್ಟು ರಂಗಾಗಿ ಬರುತ್ತೆ, ಆಮೇಲೆ ಎಷ್ಟು ತಿಕ್ಕಾಗಿರುತ್ತೆ, ಆಮೇಲೆ ಅದು ತಿಂತಿದ್ರೆ ಸ್ವಾದ, ಟೇಸ್ಟ್ ಎಲ್ಲವೂ ಜಾಸ್ತಿ ಆಗುತ್ತೆ, ತೂಕ ಜಾಸ್ತಿ ಆಗುತ್ತೆ, ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ಮತ್ತೆ ನೀವು ಕ್ಯಾಲ್ಸಿಯಂ ನೆಟೆಡ್ ಯಾಕೆ ಕೊಡ್ತೀನಿ, ಕೊಡಿ ಅಂತ ಹೇಳ್ತಿರ್ತೀನಿ ಅಂದರೆ, ಕ್ಯಾಲ್ಸಿಯಮ್ಮು ಕೊಟ್ಟರೆ ಗಟ್ಟಿತನ ಬರುತ್ತೆ, ಸೆಲ್ ವಾಲು ಗಟ್ಟಿ ಆಗುತ್ತೆ. ಸೆಲ್ ವಾಲ್ ಗಟ್ಟಿ ಆಗೋದ್ರಿಂದ ಅದಕ್ಕೆ ಟ್ರಾನ್ಸ್ಪೋರ್ಟಬಿಲಿಟಿ ಬರುತ್ತೆ. ಈಸಿಯಾಗಿ ಕ್ಯಾಲ್ಸಿಯಂ ಸಾಗಾಣಿಕೆ ಸಮಯದಲ್ಲಿ ಅದು ನಷ್ಟ ಆಗಲ್ಲ, ಏನು ಹಾನಿ ಆಗಲ್ಲ. ಕ್ಯಾಲ್ಸಿಯಂ ಹೇಗೆ ಅಂದರೆ ಸಿಮೆಂಟ್ ಇದ್ದಂಗೆ ಸೆಲ್ಗಳ ಮಧ್ಯೆ ಕ್ಯಾಲ್ಸಿಯಂ ಪೆಲಿಕೇಟ್ ಅಂತ ಇರುತ್ತೆ. ಕ್ಯಾಲ್ಸಿಯಂ ಪೆಲಿಕೇಟ್ ಆಗಬೇಕಿದ್ರೆ ಕ್ಯಾಲ್ಸಿಯಮ್ಮೇ ಇಲ್ಲದ್ರೆ ಕ್ಯಾಲ್ಸಿಯಂ ಪೆಲಿಕೇಟ್ ಎಲ್ಲಿ ಬರುತ್ತೆ? ಸೊ ಅದರಿಂದ ಕ್ಯಾಲ್ಸಿಯಂ ಈಸ್ ಇದು. ಆದರೆ ಕ್ಯಾಲ್ಸಿಯಮ್ದು ಆ್ಯಕ್ಚುಲಿ ಫಾಸ್ಫರಸ್ಗಿಂತ ಜಾಸ್ತಿ ಬೇಕು ಗಿಡಗಳಿಗೆ. ಆದರೆ ನಾವು ಓಲ್ಡ್ ಬುಕ್ಸಲ್ಲಿ ನೋಡ್ಕೊಂಡು ಸೆಕೆಂಡ್ರಲ್ಲಿ ಕೆಲವು ಕಡೆ ಕೊಡೋದೇ. ಕೆಲವ್ರಿಗೆ ಈಗಲೂ, ಈಗ ನಾನು ಕಳೆದ ವಾರನೂ ಅಷ್ಟೇ CN ಕೊಡಿ ಅಂತಂದರೆ, ಸರ್ ಶೀತ ಆಗಲ್ವಾ, ಮಳೆ ಬರ್ತಾ ಇದೆ, ಈ ಥರದ್ದು ತುಂಬಾ ಇದೆ. ಮತ್ತು ಇನ್ನೊಂದು ತಿಳ್ಕೊಳ್ಳಿ, ಕ್ಯಾಲ್ಸಿಯಮ್ದು ಎಲ್ಲ ಮೇಜರ್ ನ್ಯೂಟ್ರಿಯೆಂಟ್ಸು NPK, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್, ಇವೆಲ್ಲ ಮೇಜರ್ ನ್ಯೂಟ್ರಿಯೆಂಟ್ಸು. ಓಕೆ, ಇವೆಲ್ಲವೂ ಕೂಡ ಡಿಫಿಷಿಯನ್ಸಿ ಕಾಣಿಸೋದು ಕೆಳಗಡೆನೇ ಎಲೆಯಲ್ಲಿ ಫಸ್ಟು. ಆದರೆ ಕ್ಯಾಲ್ಸಿಯಂ ಮಾತ್ರ ತುದಿನ ಎಕ್ಸೆಪ್ಷನ್ ಕ್ಯಾಲ್ಸಿಯಂ. ಅದರಿಂದ ಸ್ಪ್ರೇ ಕೊಡೋದ್ರಿಂದ ಅಲ್ಲಿ ಡಿಫಿಷಿಯನ್ಸಿ ಆಗಿದ್ರೆ ಅದು ರಿಕವರಿ ಆಗುತ್ತೆ. ನೀವು ಹಾಕ್ಬಿಟ್ಟಿದೀವಿ, ಬೇಕಾದಷ್ಟು ಕೊಟ್ಟಿದ್ದೀನಿ ಕ್ಯಾಲ್ಸಿಯಂ ನೈಟ್ರೇಟ್ ಡ್ರಿಪ್ ಅಲ್ಲಿ ಅಂದ್ರೆ ಕೊಟ್ಟಿರ್ಬೋದು, ಬಟ್ ತುದಿ ತಲುಪಿಲ್ದೇ ಇರ್ಬೋದು. ಅದರಿಂದ ನೀವು ಫೋಲಿಯಾರ್ ಕೊಟ್ಟಾಗ ನೀವು ಊಟ ಕಳಿಸಿದ್ರು ಮಗನಿಗೆ ಪಾಕೆಟ್ ಮನಿ ಅಂತ ಕಳಿಸ್ತೀವಿ ನೋಡಿ ಸ್ಕೂಲ್ಗೆ ಹೋಗುವಾಗ, ಅಲ್ಲಿ ಊಟ ಅದೇನೋ ಆಗ್ಬಿಟ್ಟಿರುತ್ತೆ, ಹಾಳಾಗ್ಬಿಟ್ಟಿರುತ್ತೆ. ಆಗ ಅವನು ಎಮರ್ಜೆನ್ಸಿಗೆ ಹೋಗ್ಬಿಟ್ಟು ಕ್ಯಾಂಟೀನಲ್ಲಿ ಏನೋ ತಿನ್ಕೊಳ್ತಾನಲ್ವಾ, ಹಾಗೆ ಪಾಕೆಟ್ ಮನಿ ಕೊಟ್ಟಂಗೆ ನೀವು ಫೋಲಿಯರ್ ಸ್ಪ್ರೇನು ಕೊಡಬೇಕು ಮನೆಯಿಂದ ಊಟ ಕೊಟ್ಟು ಕಳಿಸ್ರು. ಓಕೆ, ಅದೇ ಥರ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಡಿಫಿಷಿಯನ್ಸಿ ತುದಿಲಿ ಕಾಣಿಸ್ಕೊಳ್ಳುತ್ತೆ ಎಕ್ಸೆಪ್ಟ್ ಮಾಲಿಬ್ಡಿನಮ್. ಇವೆರಡು ಡಿಫ್ರೆನ್ಸ್ ತಿಳ್ಕೊಬೇಕು ನಾವು. ಮೇಜರ್ ಡಿಫಿಷಿಯನ್ಸೀಸು ಲೋಯರ್ ಲೀವ್ಸ್ ಅಲ್ಲಿ ಫಸ್ಟ್ ಕಾಣಿಸುತ್ತೆ ಎಕ್ಸೆಪ್ಟ್ ಕ್ಯಾಲ್ಸಿಯಂ. ಮತ್ತೆ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ತುದಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಎಕ್ಸೆಪ್ಟ್ ಮಾಲಿಡನ್. ಇದೊಂದು ಮಂತ್ರ ತಿಳ್ಕೊಳ್ಳಿ, ಆಗ ಗಿಡದಲ್ಲಿ ಏನು ಕೊರತೆ ಆಗಿದೆ, ಬರೀ ರೋಗ ನೋಡಬೇಡಿ, ಯಾಕೆ ಇದಕ್ಕೆ ಈ ಗಿಡಕ್ಕೆ ಬಂತು, ಈ ಗಿಡಕ್ಕೆ ಯಾಕೆ ಬರಲಿಲ್ಲ ಅನ್ನೋದನ್ನು ನೀವು ಯೋಚನೆ ಮಾಡಿದಾಗ ನಾನು ಹೇಳಿದ ಅಂಶಗಳು ನಿಮಗೆ ಮನವರಿಕೆ ಆಗುತ್ತೆ. ಸೊ ಆಲ್ಮೋಸ್ಟ್ ಒಂದು ಕ್ಲಾಸ್ಗೆ ಅಟೆಂಡ್ ಮಾಡಿರೋ ಇಷ್ಟು ತಿಳ್ಕೊಳ್ತಾ ಇಲ್ವೋ ಅಷ್ಟು ಸಿಕ್ತು ಸರ್. ಧನ್ಯವಾದಗಳು. ರೈತರಿಗೆ ಮಾಹಿತಿ ತಲುಪಿದೆ ಅಂದ್ಕೊತೀನಿ. ಇದಕ್ಕೆ ಅವಕಾಶ ಮಾಡೋದಕ್ಕೆ ಧನ್ಯವಾದಗಳು ಸರ್. ಆಮೇಲೆ ನಮ್ಮ ಪ್ಲಾಂಟ್ ಡಾಕ್ಟರ್ ಬುಕ್ನ ಆಗಾಗ್ಗೆ ಓದ್ತಾ ಸರ್, ನಾನು ಟೇಬಲ್ ಮೇಲೇ ಇರ್ತದೆ, ಹಾಗಾಗಿ ಅದರ ರೆಫರ್ ಮಾಡ್ತಾರೆ. ಇವೆಲ್ಲ ಪಾಯಿಂಟ್ಸ್ಗಳನ್ನ ನಾವು ಅಲ್ಲಿ ಕೊಟ್ಟಿದ್ದೀನಿ. ಸೊ ತುಂಬ ಹ್ಯಾಂಡಿ ಆಗಿದೆ ಅದು. ಅದರಿಂದನೂ ನಾವು ಜ್ಞಾನ ಪ್ರಸಾರ ಮಾಡಬೇಕು ಅಂತ ಪುಸ್ತಕ ಮಾಡಿದ್ದೀವಿ, ನೀವು ತಗೊಂಡಿದ್ದೀರಿ, ಅದಕ್ಕೆ ಧನ್ಯವಾದ. ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಕಾರಲ್ಲಿ ಸುಮಾರು ಜನ ರೈತರು ಕೇಳ್ತಾ ಇದ್ದಾರೆ, ಸದ್ಯದಲ್ಲೇ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು, ನಮಸ್ಕಾರ. ಪ್ಲಾಂಟ್ ಡಾಕ್ಟರ್ ಅಂತಿದೆ. ಇವತ್ತೇನು ಅನ್ನಿಸ್ತದೆ ಬೆಳೆ ನೋಡಿದಾಗ? ಸಂತೋಷ ಆಗ್ತಾಯಿದೆ ಸರ್ ನಮಗೆ. ಸಂತೋಷ ನಿಜವಾಗೂ ಈ ಥರ ಪರಂಗಿ ಗಿಡ ಬೆಳಿತೀನಿ ಅನ್ಕೊಂಡಿರ್ಲಿಲ್ಲ, ಇವಾಗ ಸಂತೋಷ ಆಗ್ತದೆ. ಸಂತೋಷ. ಯಾರು ನೋಡಿರೋ ರಾಗ ಬತ್ತೈತೆ, ಪರಂಗಿ ಗಿಡ ಆಗಲ್ಲ ಅಂತಿದ್ರು, ಇವಾಗ ಸಂತೋಷ ಆಗ್ತದೆ ಸರ್. ಪಪ್ಪಾಯ ಎಲ್ಲ ಕಡೆ ಫೇಲ್ ಆಗಿರೋದ್ರಿಂದ ಸಕ್ಸಸ್ ಮಾಡಿ ತೋರಿಸ್ಲೇಬೇಕು. ಅದರಲ್ಲಿ ಒಂದು ರಿಸ್ಕ್ ತೊಗೊಂಡಿದ್ವಿ, ಪಪ್ಪಾಯದಲ್ಲಿ ಮೆಣಸಿನ ಗಿಡ ಹಾಕೋದು ರಿಸ್ಕ್ ಅದು, ಆದ್ರೂ ಅದನ್ನು ತಗೊಂಡು ಸಕ್ಸಸ್ ಮಾಡಿದ್ವಿ. ಅದಕ್ಕೆ ಕಾರಣ ನಿಮ್ಮ ಶ್ರಮ, ನೀವು ನಂಬಿ ಮಾಡಿದ್ದು. ಸೊ ಪ್ರತಿಫಲ ಸಿಕ್ಕಿದೆ, ನಿಮಗೂ ಖುಷಿಯಾಗಿದೆ ಈಗ.